ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ 50% ಶೇಕಡ 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಇದರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50ರಿಂದ 100 ಮನೆಗಳು ಜರುಗಿ ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ. ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗಿ ಹೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸ ಭಾಗದಲ್ಲಿ ಯಾಕೆ ಅಲ್ಲಿ 7 ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲ, ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ಆಗಾಗ ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀವಿ. ಆಯ್ತು, ತಮ್ಮಯ್ಯ ಅವರೇ ಮಾತಾಡಿ. ಭ್ರಷ್ಟಾಚಾರನ ಮುಚ್ಚಾಕಕ್ಕೆ ಸಬ್ಜೆಕ್ಟ್ ಮಾತಾಡಿ. ಅಧ್ಯಕ್ಷರೇ, ಭ್ರಷ್ಟಾಚಾರ ಮುಚ್ಚಾಕಕ್ಕೆ ಪೀಠ ಸಹಕಾರ ಮಾಡಬಾರ್ದು. ಸಹಕಾರ ಮಾಡಬಾರ್ದು. ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ ಪೀಠ ಸಹಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದ್ಬಿಡ್ತಾ, ಇವತ್ತೇ ಮಳೆ ಬಂತಾ, ತಿಂಗಳಿಂದ ಮಳೆ ಬರ್ತಾ ಇದೆ. ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿ ಹೋಗಿ ರಿವ್ಯೂ ಮಾಡಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ, ಇಲ್ಲಿ ಏನಿಲ್ಲ. ಏಕಾಏಕಿ 187 ಕೋಟಿ ನಿಮಗೇನು ಬೆಲೆ ಕಟ್ಟಲಿಕ್ಕಾಗೋದಿಲ್ವಾ? ಕಾಂಗ್ರೆಸ್ ಅವ್ರು ಗೊತ್ತಾಗ್ತು. ಸಾವಿರಾರು ಮಹಿಳೆಯರಿಗೆ ಎಷ್ಟು ಹುಷಾರು ಇವರು, ಎಷ್ಟು ಹುಷಾರು. ಆತ್ಮಸಾಕ್ಷಿ ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ. ಅವತ್ತಿಂದ ಏನ್ ಮಾಡ್ತಾ ಇದ್ರು? ಮಾತಾಡ್ತಾ ಇದ್ದೀರಾ ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಅವ್ರ ಮರ್ಯಾದಿನ ಹರಾಜ್ ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಇಲ್ಲಿ 187 ಕೋಟಿ ಅಂತ ನೀವು ಇಲ್ಲಿ ಆಯ್ತು, ಆಯ್ತಾ ತಮ್ಮಯ್ಯ? ಗುರು, ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ. ಸನ್ಮಾನ್ಯ ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ? ಏನಾಗಿದೆ ನಿಮ್ಗೆ ಇಲ್ಲಿ? ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ಲಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು, ಅವ್ರನ್ನ ನೀವು ಕೂತ್ಕೊಳ್ಳಿ. ಆಯ್ತು, ಅವರಲ್ಲಿ ತಮ್ಮ ಮಾತಾಡಿ. ಸನ್ಮಾನ್ಯ ಕೂತ್ಕೊಳ್ಳಿ, ಸದಸ್ಯರಲ್ಲ. ಮಳೆ ಬಂದು ನೀವು ಅರ್ಧ ಪಕ್ಷ ಕೂತ್ಕೊಳ್ಳಿ. ಜಿಲ್ಲೆ ಮುಳುಗು ಆಗ್ತಾ ಇದೆ. ಅಲ್ಲಿ ಜನ ಅವ್ರು ಮಾತಾಡ್ತಿದ್ದಾರೆ. ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆ ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ ಅಲ್ಲಿ. ತಮ್ಮ ಮಾತಾಡಿ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ಸಾಕು ಕೂರ್ರಿ, ಕೂತ್ಕೊಳ್ಳಿ. ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ. ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ರಂಗನಾಥ್ ಲಕ್ಷ ಕೊಡ್ತೇನೆ. ಕೂತ್ಕೊಳ್ಳಿ. ಮಾತಾಡ್ತಾರೆ, ನಿಮ್ಮ ಸದಸ್ಯರು ಮಾತಾಡ್ತಾರೆ. ನೀವ್ ಯಾಕೆ ಅಡ್ಡಿಪಡಿಸ್ತೀರಿ? ಆಡಳಿತ ಪಕ್ಷದ ಸದಸ್ಯರು ನೀವು ಅವ್ರ ವಿರುದ್ಧ ಮಾಡ್ತಾರೆ. ನೀವೇ ನಿಮ್ಗೇನಾಗಿದೆ? ಆಯ್ತು, ಕೂತ್ಕೊಳ್ಳಿ. ಅವ್ರು ನೀವು ಮತ್ತೆ ಮಾತಾಡಿ. ನೀವು ಇಲ್ಲಿ ನನ್ನ ಸೀಟಲ್ಲಿ ಕೂತ್ಕೊಳ್ಳಿ. ಮತ್ತೆ ನೀವು ಆಕ್ಷನ್ ತಗೊಳ್ಳಿ. ಕೂತ್ಕೊಳ್ಳಿ, ಸಾಕು. ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಆಯ್ತು, ಮನೆಯ ಮಾತಮ್ಮ ಕೂತ್ಕೊಳ್ಳಿ. ಸಾಕು, ಮನೆಯ ಮಾತಮ್ಮ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ನೀವು ಮಾತಾ ವಿಚಾರ ಹೇಳಿದಿರಿ. ನೀವು ವಿಚಾರ ಕೂತ್ಕೊಳ್ಳಿ.
ಎಲ್ಲ ಆಡಳಿತ ಪಕ್ಷ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕಿ. ಸನ್ಮಾನ್ಯ ಅಧ್ಯಕ್ಷರೇ, ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ, ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ. ನೀವು ಏನೋ ಇಯರ್ಫೋನ್ ಹಾಕಿ ಎಲ್ಲ ತಲೆ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕಿ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಸರ್ ಇಯರ್ಫೋನ್ ಹಾಕಲಿ. ಬಿಡ್ತಾರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕಲಿ. ಮಾತಾಡಿ ತಮ್ಮ ಮಾತಾಡಿ. ಮಾತಾಡಕ್ ಕೇಳಿದ್ದಾರೆ, ಮಾತಾಡಕ್ ಕೇಳಿದ್ದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಸಮಾಸ ಇದು. ಈಗ ಎಲ್ಲರೂ ಮಾತಾಡ್ಬೇಕಾ, ನೀವು ಒಬ್ಬರೇ ಮಾತಾಡ್ಬೇಕಾ? ಆಯ್ತು, ಅವ್ರಿಗೆ ತಮ್ಮ ಮಾತಾಡ್ಲಿ. ತುಂಬಾ ಸದಸ್ಯರು ಮಾತಾಡ್ಲಿಕ್ಕೆ ತಮ್ಮ ಮಾತಾಡೀಗ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುಸಿದಿದ್ದಾವೆ, ಯಾವುದು ಓಡಾಡಕ್ ದಾರಿ ಇಲ್ಲ. ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ 5 ನದಿಗಳು ಹುಟ್ಟತಕ್ಕಂಥ ಜಿಲ್ಲೆ. ಇಡೀ ರಾಜ್ಯದ ಜನಗಳಿಗೆ ನೀರನ್ನ ಕೊಡುವಂತ 5 ನದಿಗಳು ಹುಟ್ಟುವಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಇವತ್ತು ತುಂಬಾ ಮನೆಗಳು ಕುಸಿದಿದೆ, ರಸ್ತೆಗಳು ಕುಸಿದಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ತಾನೇ ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಕ್ರಮನೂ ಸಹ ನಮ್ಮ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಜಾರ್ಜ್ ಸಾಹೇಬ್ರು, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದಯಮಾಡಿ ಈ ಸಂದರ್ಭದಲ್ಲಿ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಗಮನಕ್ಕೆ ಮತ್ತೊಮ್ಮೆ ತರೋದೇನು ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರು ಈಗಾಗಲೇ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ತಕ್ಷಣ ಏನು ನಮ್ಮ ಭಾಗದಲ್ಲಿ ಮಲೆನಾಡಲ್ಲಿ ಮಳೆಯಿಂದ ರಸ್ತೆಗಳು ಕುಸಿದಿದ್ದಾವೆ, ಮನೆಗಳು ಕುಸಿದಿದ್ದಾವೆ, ಅದಕ್ಕೆ ತಕ್ಷಣ ರಸ್ತೆಗಳಿಗೆ ಹಣ ಮೀಸಲಿಟ್ಟು ರಸ್ತೆಗಳನ್ನ ದುರಸ್ತಿಪಡಿಸಬೇಕು. ಇಡೀ ರಾಜ್ಯದಿಂದ ಅತಿ ಹೆಚ್ಚು ಜನ ಪ್ರವಾಸೋದ್ಯಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಆದ್ರೆ ಇವತ್ತು 2-3 ರಸ್ತೆಗಳನ್ನ ಓಡಾಡ್ಲಿಕ್ಕೆ ವೆಹಿಕಲ್ ನ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ನಮಗೆ ಹೆಚ್ಚು ಮಳೆ ಆದ್ರೆ ಮಾತ್ರ ರಾಜ್ಯದ ಎಲ್ಲಾ ಭಾಗಕ್ಕೂ ನೀರು ಹೋಗೋದು ಅನ್ನೋದನ್ನ ದಯಮಾಡಿ ನಮ್ಮ ಬಿಜೆಪಿ ಸ್ನೇಹಿತರು ಅರ್ತ್ಕೊಬೇಕು ಅಂತ ಹೇಳಿ, ಈ ಮಳೆಗಾಲದ ಅಧಿವೇಶನದಲ್ಲಿ ಹೆಚ್ಚು ಮಳೆ ಬಂದಿರುವ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಬಿಜೆಪಿ ಸದಸ್ಯರು ಮತ್ತು ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ. ಇದು ತುರ್ತು. ಯಾಕೆಂದ್ರೆ ಮಳೆಗಾಲದ ಅಧಿವೇಶನ ಉದ್ದೇಶನೇ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಹಾನಿಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಮಳೆಗಾಲದ ಅಧಿವೇಶನವನ್ನು ನಡೆಸೋದು. ಹೆಚ್ಚು ಮಳೆ ಆಗಿರುವಂತ ಪ್ರದೇಶದ ಚರ್ಚೆಗೆ ಅವಕಾಶ ಕೊಡದಲ್ಲೇ ಸಮಯನ ವ್ಯರ್ಥ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ, ಕೂಡಲೇ ನಮ್ಮ ಮಳೆ ಹೆಚ್ಚು ಬಂದಿರೋ ಪ್ರದೇಶಗಳಿಗೆ ಪ್ರದೇಶ ಮಂತ್ರಿಗಳು ಭೇಟಿ ಕೊಟ್ಟು ಹಾನಿನ ದುರಸ್ತಿಗೊಳಿಸಬೇಕಂತ ದಲಿತರ ಸಾವಿಗೆ ನ್ಯಾಯ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರ್ ಮಾತಾಡಿ. ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ. ಈಗ ಬಹಳಷ್ಟು ಅನಾಹುತ ಆಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಗೌರವಿತ ಸದಸ್ಯರು ಎಲ್ಲರೂ ರೈತರ ಪರವಾಗಿರುವಂತಹದ್ದು, ಜನಸಾಮಾನ್ಯ